ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ ಹೋಗ್ದಲೇ ಸುಮಾರು ತಿಂಗಳುಗಳೇ ಆಗೋಗಿತ್ತು. ನನ್ನ ಡೆಲಿವರಿ ಟೈಮಲ್ಲಿ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಚೆಕಪ್ಪಿಗೆ ಹೋಗಿದ್ಬಿಟ್ರೆ ಆಮೇಲೆ ಹೋಗೇ ಇರಲಿಲ್ಲ. ಸೊ ಹಾಗಾಗಿ ಈಗ ಮತ್ತೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ನಾವಾದರೆ ಹೊರಗಡೆ ತಿಂದ್ಬಿಡ್ಬೋದು, ಬಟ್ ಪಾಪುಗೆ ಹೊರಗಡೆ ಎಲ್ಲ ತಿನ್ಸೋಕ್ಕಾಗಲ್ಲಲ್ಲ. ಹಾಗಾಗಿ ನಾನು ಕೆಲವೊಂದು ಫುಡ್ ಐಟಮ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅವಳು ಅಂದರೆ ಮಕ್ಕಳು ಯೂಶ್ವಲಿ ಒಂದು ಐಟಮನ್ನು ಮಾತ್ರ ತಿನ್ನಲ್ಲ ಅಲ್ವಾ, ಅವ್ರಿಗೆ ಮನಸ್ಸಿದ್ದಂಗೆ ಅದಕ್ಕೋಸ್ಕರ ಒಂದು 2-3 ಥರ ಐಟಮನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಯಾವುದೋ ಒಂದು ಇಷ್ಟಪಟ್ಟು ತಿಂದಿಲ್ಲ ಅಂತ ಅಂದರೆ ಇನ್ನೊಂದನ್ನು ಕೊಟ್ಬಿಟ್ಟು ಅದನ್ನು ಇಷ್ಟಪಟ್ಟು ತಿಂದರು ಅಂದರೆ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಮದರ್ಗಳಿಗೂ. ಓಕೆ ಅದನ್ನು ತಿಂದರು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಒಂದು 2-3 ಥರ ಐಟಮನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ನೈಟೇನೆ ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೆ ಆ್ಯಂಡ್ ಬೆಳಗ್ಗೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಉಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ 1-2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಪುಟ್ಟ ದೋಸೆಗಳ ಥರ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಕೂಡ ಅವಳಿಗೆ ತಿನ್ನೋಕ್ಕೆ ಕೊಟ್ಟೆ, ಅವಳು ಚೆನ್ನಾಗಿ ತಿಂದಳು. ಸೊ ಅದ್ರ ಜೊತೆಗೆ ಇನ್ನೊಂದೇನು ಅಂತ ಅಂದರೆ ಆಲೂಗಡ್ಡೆಯನ್ನು ನಾನಿಲ್ಲಿ ಬೇಯಿಸ್ಕೊಂಡು ಅದಕ್ಕೆ ಸೇಮ್ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಜೀರಿಗೆ, ಓಂಕಾಳು, ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಬದಲು ನಾವು ರಾಗಿ ಸರಿ ಪೌಡರ್ ಏನಿದೆ ಅದನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಅದನ್ನು ಒಂದು ಚಿಕ್ಕ ಕಟ್ಲೆಟ್ ಥರ ಮಾಡಿಕೊಂಡು ಸೊ ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಇನ್ನೊಂದು ಬಾಕ್ಸಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬರೀ ಊಟದ ಟೈಮ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಧ್ಯದ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕಲ್ವ, ಹಾಗಾಗಿ ಸ್ವಲ್ಪ ಒಣ ದ್ರಾಕ್ಷಿಗಳು, ಕಪ್ಪು ದ್ರಾಕ್ಷಿ, ಆಮೇಲೆ ಮೂಸಂಬಿ ಹಣ್ಣು, ಮಾವಿನ ಹಣ್ಣು, ಹಾಗೆ ನಾನೊಂದು ಡ್ರೈ ಫ್ರೂಟ್ ಲಡ್ಡು ಥರ ಮಾಡ್ಕೊಂಡಿದ್ದೆ. ಸೊ ಅದು ಹಾಗೆ ಮಂಡಕ್ಕಿ ಅವಳಿಗೆ ತುಂಬ ಇಷ್ಟ. ಸೊ ಇದಿಷ್ಟನ್ನು ಒಂದು ಬಾಕ್ಸಲ್ಲಿ ಇಟ್ಕೊಂಡು ಸೊ ಯಾವುದಾದ್ರೂ ಒಂದಾದರೂ ತಿಂದು ಅವಳು ಹೊಟ್ಟೆ ತುಂಬಿಸ್ಕೊಂಡ್ರೆ ನಮ್ಗೆ ಅದೇ ಖುಷಿಯಾಗತ್ತೆ. ಹಾಗಾಗಿ ಎಲ್ಲದನ್ನೂ ಪ್ಯಾಕ್ ಮಾಡಿಕೊಂಡು ನಾವೀಗ ಮನೆಯಿಂದ ಹೊರಟಿದ್ದೀವಿ. ಸೊ ಆ್ಯಸ್ ಯೂಶ್ವಲ್ ಇತ್ತೀಚಿನ ದಿನಗಳಲ್ಲಿ ನನ್ನ ವ್ಲಾಗ್ಸ್ಗಳಲ್ಲೆಲ್ಲ ಬರೀ ಮಳೆ ಬರ್ತಿದೆ ಅನ್ನೋ ಥರನೇ ವೀಡಿಯೋಸ್ಗಳನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಆಬ್ವಿಯಸ್ಲಿ ಮಳೆಗಾಲ ಆಗಿರೋದ್ರಿಂದ ಸೊ ನಾವು ಯಾವಾಗ ಹೊರಟ್ರೂ, ಅದರಲ್ಲೂ ಮಲೆನಾಡು ರೀಜನ್ ಆಗಿರೋದ್ರಿಂದ ನಮ್ಮ ಭಾಗದಲ್ಲಿ ತುಂಬಾ ಮಳೆ ಇರುತ್ತೆ. ಸೊ ರೈನಿ ವಾತಾವರಣವನ್ನು ನಾವು ಎಂಜಾಯ್ ಮಾಡಿಕೊಂಡು ವಯಾ ತಾಳಗುಪ್ಪದಿಂದ ನಾವು ಶಿವಮೊಗ್ಗ ಸೈಡು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸುತ್ತಮುತ್ತ ಗ್ರೀನ್ ನೇಚರ್ ತುಂಬ ಚೆನ್ನಾಗಿ ಕೂಲಾಗಿತ್ತು. ಆ್ಯಂಡ್ ಮಗಳಿಗೆ ಬೇಗ ಎದ್ದಿದ್ಲು ಅವತ್ತು ನನ್ನ ಜೊತೆನೇ, ಹಾಗಾಗಿ ಅವಳಿಗೂ ಹೋಗ್ತಾ ಇದ್ದಂಗೆ ನಿದ್ದೆ ಬಂದೋಯಿತು ಕಾರಲ್ಲೇ. ಸೊ ಅದಾದಮೇಲೆ ನಮ್ಮದು ಒಂದು ಬೆಂಗಳೂರಿಂದ ಪಾರ್ಸಲ್ ಬಂದಿತ್ತು, ಬಸ್ ಡಿಪೋದಲ್ಲಿತ್ತು. ಸೊ ಅಲ್ಲಿ ಹೋಗಿ ನಾವು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಶಿವಮೊಗ್ಗಕ್ಕೆ ಪ್ರಯಾಣವನ್ನು ಬೆಳೆಸಿದ್ವಿ. ಸೊ ಅದಾದಮೇಲೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಪಾಪುಗೆ ಎಚ್ಚರ ಆಯಿತು. ಅವಳು ಕಣ್ಣು ಮುಚ್ಚಿದಾಗ ಮನೇಲಿದ್ಲು, ಆಮೇಲೆ ಕಣ್ಣು ಬಿಟ್ಟಾಗ ನೋಡಿದ್ರೆ ಇಲ್ಲಿ ಮಧ್ಯ ದಾರಿಲಿ ಕಾರಲ್ಲಿ ಇದ್ದೀನಲ್ಲ ಅಂತ ಅವಳು ಫುಲ್ ಕನ್ಫ್ಯೂಸ್ ಆಗಿ ನಮ್ಮನ್ನು ನೋಡ್ತಾ ಇದ್ಲು. ಸೊ ಮಧ್ಯದಲ್ಲಿ ಒಂದು ಸ್ಟಾಪ್ ತೊಗೊಂಡಿದ್ವಿ, ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಆವಾಗ ನನ್ನ ಹಸ್ಬೆಂಡ್ ಇಲ್ಲಿ ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ರು. ಸೊ ನಾನು ಹೇಳಿದೆ, ನೋಡು ನೀವು ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ದೀರಲ್ಲ, ನಾನು ಅದನ್ನೇ ಕ್ಯಾಪ್ಚರ್ ಮಾಡಿಬಿಟ್ಟು ವ್ಲಾಗಲ್ಲಿ ಹಾಕ್ಕೊಳ್ತೀನಿ ಅಂತ. ಆಯಿತು ಹಾಕೋ ನೀನು, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳ್ತಾಯಿದ್ರು. ಧೈರ್ಯ ಅಂದರೆ ಅವರೇ ವಾಯ್ಸ್ ಓವರ್ ಕೊಟ್ಕೊಳ್ತಾಯಿದ್ರು, ನೋಡಿ ನಾನು ಎಲೆ ಅಡಿಕೆನ ಹಾಕ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವರೇ ಹೇಳ್ಕೊಂಡು ವಿಡಿಯೋ ಮಾಡು ನೀನು, ಪೋಸ್ಟ್ ಮಾಡು ನೀನು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಅದಾದಮೇಲೆ ಅಲ್ಲಿಂದ ಹೊರಟು ಎಷ್ಟು ಅರೌಂಡ್ 11 ಗಂಟೆ ಏನೋ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ಅದಾದಮೇಲೆ ನಮ್ಮದೇನೋ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ನಾವು ಶಿವಮೊಗ್ಗಕ್ಕೆ ಹೋಗಿದ್ವಿ. ಬಟ್ ಅದು ಏನು ಕೆಲಸ ಅನ್ನೋದನ್ನು ನಾನು ಈಗ ಹೇಳಲ್ಲ. ಮುಂದಿನ ದಿನಗಳಲ್ಲಿ ನಾನು ಅದನ್ನು ಹೇಳ್ತೀನಿ, ಏನಕ್ಕೆ ಶಿವಮೊಗ್ಗಕ್ಕೆ ಬಂದಿದ್ವಿ, ಯಾವ ಕೆಲಸದ ಮೇಲೆ ಬಂದಿದ್ವಿ ಅಂತ. ಸೊ ನಮ್ಮ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 1-1:30 ಆಗಿತ್ತು. ನನಗೆ ಪಿಜ್ಜಾ ತುಂಬಾ ಇಷ್ಟ, ಅದರಲ್ಲೂ ಡಾಮಿನೋಸ್ ಪಿಜ್ಜಾ ತುಂಬಾ ಇಷ್ಟ. ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ನಾನು ಪಿಜ್ಜಾ ತಿಂದಿದ್ದು, ಅದು ಬಿಟ್ಟರೆ ಅದಾದಮೇಲೆ ನಾನು ತಿಂದೇ ಇರಲಿಲ್ಲ. ಸೊ ಹಾಗಾಗಿ ಊಟ ಟೈಮಲ್ಲಿ ನಾನು ಪಿಜ್ಜಾನೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಅದ್ರ ಮಧ್ಯದಲ್ಲಿ ನಾನು ಏನೂ ತಿಂದಿರಲಿಲ್ಲ. ಕಂಪ್ಲೀಟ್ ಹೊಟ್ಟೆ ಹಸಿವಾಗಬೇಕು, ಚೆನ್ನಾಗಿ ಪಿಜ್ಜಾ ತಿನ್ನಬೇಕು ಅಂತ ಅಂದ್ಕೊಂಡು ಸೊ ಶಿವಮೊಗ್ಗ ಸಿಟಿ ಸೆಂಟರ್ ಮಾಲ್ ಏನಿದೆ ಅಲ್ಲಿ ಬಂದು ಡಾಮಿನೋಸಿಗೆ ಹೋಗಿ ನಮಗೆ ಬೇಕಾಗಿರೋ ಪಿಜ್ಜಾನೆಲ್ಲ ಆರ್ಡರ್ ಮಾಡಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಆ ಟೈಮಲ್ಲಿ ಪಾಪು ಫುಲ್ ಖುಷಿಯಾಗಿ ಓಡಾಡಿಕೊಂಡು ಟೇಬಲ್ ಮೇಲೆ ಹತ್ತೋದು, ಅಲ್ಲಿ ಓಡಾಡೋದು, ಆಮೇಲೆ ತಕ್ಷಣ ಕೆಳಗೆ ಇಳಿಸಿ ಅಂತ ಹಠ ಮಾಡೋದು,
ಸೊ ಈ ಥರ ಎಲ್ಲ ಮಾಡ್ತಾಯಿದ್ಲು. ಸೊ ಹಾಗಾಗಿ ಅವಳಿಗೆ ಒಂದೇ ಕಡೆ ಇದ್ದರೆ ಆಬ್ವಿಯಸ್ಲಿ ಮಕ್ಳಿಗೆ ಬೋರ್ ಆಗುತ್ತೆ ಅಲ್ವಾ, ಹಾಗಾಗಿ ನನ್ನ ಹಸ್ಬೆಂಡ್ ಅವಳನ್ನು ಹೊರಗೆ ಕರ್ಕೊಂಡೋಗಿ ಓಡಾಡಿಸ್ಕೊಂಡೆಲ್ಲ ಬಂದರು. ಸೊ ಫೈನಲಿ ಪಿಜ್ಜಾ ಬಂತು. ಇಲ್ಲಿ ಪಿಜ್ಜಾ ನಮ್ಮ ಅತ್ತೆಗೆ ಅಷ್ಟು ಲೈಕ್ ಆಗಲ್ಲ, ಜಸ್ಟ್ ಒಂದು ಸ್ಲೈಸ್ ಅವರು ಟೇಸ್ಟ್ ಮಾಡಿದ್ದಷ್ಟೇ. ಸೊ ಹಾಗಾಗಿ 2 ಪಿಜ್ಜಾ ನಾವು ಆರ್ಡರ್ ಮಾಡಿದ್ದಿದ್ದು. ಆ್ಯಂಡ್ ಅದಾದಮೇಲೆ ಆ ಘಮ ಬರ್ತಾ ಇರುತ್ತಲ್ಲ, ಯಾವಾಗ ಪಿಜ್ಜಾ ಬರುತ್ತೆ ಅಂತ ಅಂದ್ಬಿಟ್ಟು ನಾನಂತೂ ಕಾಯ್ತಾ ಇದ್ದೆ. ಸೊ ಫೈನಲಿ ಪಿಜ್ಜಾ ಬಂತು. ನಾನಂತೂ ಚಪ್ಪರಿಸ್ಕೊಂಡು ತಿಂದೆ. ಅದಾದಮೇಲೆ ನಮ್ಮ ಅತ್ತೆ ಏನು ಪಿಜ್ಜಾ ಜಾಸ್ತಿ ತಿಂದಿಲ್ವಲ್ಲ, ಹಾಗಾಗಿ ಅವರಿಗೆ ಊಟ ಮಾಡಲಿಕ್ಕೆ ಅಂತ ನನ್ನ ಹಸ್ಬೆಂಡ್ ಅವರನ್ನು ಹೋಟೆಲಿಗೆ ಕರ್ಕೊಂಡು ಹೋದರು. ಸೊ ಎಲ್ಲರೂ ಏನಕ್ಕೆ ಹೋಗೋದು, ಒಬ್ಬರೇ ಅಲ್ವಾ ಊಟ ಮಾಡೋದು ಅಂತ ಅಂದ್ಬಿಟ್ಟು ನಾನು ಮತ್ತು ಪಾಪು ಕಾರಲ್ಲಿದ್ವಿ. ಸೊ ಅವಳಿಗೆ ನಾನು ಕಾರಲ್ಲಿ ಊಟ ಮಾಡಿಸ್ತಾ ಇದ್ದೆ. ಅದಾದಮೇಲೆ ನಮ್ಮ ಬೇರೆ ಬೇರೆ ಕೆಲಸಗಳು ಏನೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಾವು ಮಾಲಲ್ಲಿದ್ದಾಗ ಸ್ಪಾರ್ ಅಂತ ಅಂದ್ಬಿಟ್ಟು ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಕೂಡ ಹೋಗಿದ್ವಿ. ಅಲ್ಲಿ ಕೆಲವೊಂದಷ್ಟು ಐಟಮ್ಸನ್ನು ತೊಗೊಂಡಿದ್ವಿ. ಸೊ ಎಲ್ಲದನ್ನು ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. ಮನೆಗೆ ಬಂದಮೇಲೆ ನಾವು ತೊಗೊಂಡಿರೋ ಐಟಮ್ಸನ್ನು ಜೋಡಿಸ್ಬೇಕಾದ್ರೆ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾಯಿದ್ಲು. ಅಂದರೆ ಎಲ್ಲದನ್ನು ತಂದು ಕೊಡೋದು, ಒಂದೊಂದು ಕಡೆ ಜೋಡಿಸಿದ್ದನ್ನೆಲ್ಲ ಎಳೆಯೋದು, ಈ ಥರ ಮಾಡ್ಕೊಂಡು ಅವಳು ಹೆಲ್ಪ್ ಮಾಡ್ತಾಯಿದ್ಲು. ಮಕ್ಕಳು ಈ ಥರ ಹೆಲ್ಪ್ ಮಾಡೋದನ್ನ ನೋಡೋಕ್ಕೆ ಒಂಥರ ಖುಷಿಯಾಗತ್ತೆ. ಹಾಗಾಗಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡೋದನ್ನ ನೋಡೋದೇ ಚೆನ್ನಾಗಿ ಅನಿಸುತ್ತೆ. ಸೊ ಇದಾಗಿತ್ತು ನಾವು ಶಿವಮೊಗ್ಗಕ್ಕೆ ಹೋಗಿದ್ದಂತಹ ಒಂದು ಚಿಕ್ಕದಾದಂತಹ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ಬಾಯ್.